ಹಾಯ್ ಹಲೋ, ನಾನು MS ಅಕಾಡೆಮಿಯಿಂದ ನಾಗರಾಜ್ ನಾಯಕ್. ಇವತ್ತು ಬ್ಯಾಂಕು ಅಂತಕ್ಕಂಥ ಒಂದು ವಿಷಯದೊಂದಿಗೆ ನಿಮ್ಮಿಂದ ಬರ್ತಾ ಇದ್ದೇನೆ. ಬ್ಯಾಂಕ್ ಅಂತಂದ್ರೆ ಹಣವನ್ನು ವಿನಿಮಯ ಮಾಡಿಕೊಳ್ಳುವ ಒಂದು ಟೇಬಲ್ ಆಗಿದೆ. ಅಂದ್ರೆ ಹಣವನ್ನು ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಟೇಬಲ್ ಇಂದ ಟೇಬಲ್ಗೆ ವಿನಿಮಯವನ್ನ ಮಾಡ್ತಾ ಇದೀವಿ. ಹಾಗಾಗಿ ಬ್ಯಾಂಕ್ ಅಂತಂದ್ರೆ ಹಣವನ್ನು ವಿನಿಮಯ ಮಾಡಿಕೊಳ್ಳತಕ್ಕಂಥ ಒಂದು ಟೇಬಲ್ ಆಗಿದೆ. ಈ ಒಂದು ನಾಳೆ 10ನೇ ಕ್ಲಾಸ್ ಎಕ್ಸಾಮ್ ಅಲ್ಲಿ ಏನಪ್ಪಾ ಅಂತಂದ್ರೆ ಬ್ಯಾಂಕಿನ ಕಾರ್ಯಗಳನ್ನು ಕೇಳಬಹುದು, ಬ್ಯಾಂಕಿನ ಸೇವೆಗಳಾದ್ರೂ ಕೇಳಬಹುದು, ಬ್ಯಾಂಕಿನ ಅನುಕೂಲಗಳಾದ್ರೂ ಕೇಳಬಹುದು. ಏನೇ ಕೇಳಲಿ, ಬ್ಯಾಂಕಿನ ಅನುಕೂಲಗಳು, ಕಾರ್ಯಗಳು, ಬ್ಯಾಂಕಿನ ಸೇವೆಗಳು ಕೇಳಲಿ, ಮತ್ತೆ ಬ್ಯಾಂಕ್ ಸಲ್ಲಿಸುವ ಸೇವೆಗಳಂತಾದ್ರೂ ಕೇಳ್ತಾರೆ. ಅವ್ರು ಏನೇ ಕೇಳಲಿ, ಅವ್ರು ಕೇಳಿದ ತಕ್ಷಣ ನೀವು ಬರೀತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಬ್ಯಾಂಕಿನ ಕಾರ್ಯಗಳು, ಸೇವೆಗಳು, ಅನುಕೂಲಗಳು ಅಂದ ತಕ್ಷಣ ಏನ್ ಮಾಡ್ಬೇಕಂತಂದ್ರೆ ಒಂದು ಸೂತ್ರ ಇದೆ. ಏನಪ್ಪಾ ಅಂತಂದ್ರೆ ಸೂತ್ರ ಬ್ಯಾಂಕ್ ಸಲ್ಲಿಸುವ ಕಾರ್ಯಗಳನ್ನು ಕೇಳಲಿ, ಸೇವೆಗಳಾದ್ರೂ ಕೇಳಲಿ, ಅನುಕೂಲಗಳಾದ್ರೂ ಕೇಳಲಿ, ಅದಕ್ಕೆ ಏನಪ್ಪಾ ಅಂತಂದ್ರೆ ಸೂತ್ರ ಸಾಟೆ ಹಚ್ಚೆ ಹುಂಬವಿ. ಸಾಟೆ ಹಚ್ಚೆ ಹುಂಬವಿ. ಈ ಒಂದು ಸೂತ್ರದ ಮುಖಾಂತರ ನಾವೇನ್ ಮಾಡಬಹುದು ಅಂತಂದ್ರೆ ಬ್ಯಾಂಕ್ ಸಲ್ಲಿಸುವ ಕಾರ್ಯಗಳು, ಬ್ಯಾಂಕ್ ಸಲ್ಲಿಸುವ ಸೇವೆಗಳು, ಬ್ಯಾಂಕಿನ ಅನುಕೂಲಗಳು ಏನೇ ಕೇಳಿದ್ರೆ ಬರಿತಾ ಹೋಗ್ಬೋದು. ಇಲ್ಲಿ ಸೂತ್ರವನ್ನು ನೋಡ್ತಾ ಹೋದಾಗ ಬ್ಯಾಂಕಿನ ಮೊದಲನೇ ಕಾರ್ಯ ಅಥವಾ ಸೇವೆ ಅನುಕೂಲಗಳನ್ನು ನಾವು ನೋಡ್ತಾ ಹೋದಾಗ ಅಂತಂದ್ರೆ ಸಾಲಗಳನ್ನು ಕೊಡುವುದು, ಸಾಲಗಳನ್ನ ಕೊಡುವುದು ಬ್ಯಾಂಕ್ ಸಲ್ಲಿಸುವ ಮೊದಲನೇ ಕಾರ್ಯ ಇದು. ಬ್ಯಾಂಕ್ ಸಾಲಗಳನ್ನ ಕೊಡುವುದು. ನೆಕ್ಸ್ಟ್ ಟೇ ಅಂತಂದ್ರೆ ಠೇವಣಿಗಳನ್ನು ಅಂಗೀಕರಿಸುವುದು. ಠೇವಣಿಗಳನ್ನ ಅಂಗೀಕರಿಸುವುದು, ಠೇವಣಿಗಳನ್ನ ಅಂಗೀಕರಿಸುವುದು. ಅಂದ್ರೆ ಹಣವನ್ನು ವಿನಿಮಯ ಮಾಡಿಕೊಳ್ಳುವುದು ಅಥವಾ ಹಣವನ್ನು ವರ್ಗಾಯಿಸುವುದು, ಹಣವನ್ನ ವರ್ಗಾಯಿಸುವುದು, ಹಣವನ್ನ ವರ್ಗಾಯಿಸುವುದು. ಹಚ್ಚೆ ಅಂದ್ರೆ ಚೆ ಅಂದ್ರೆ ಚೆಕ್ಗಳ ಮನ್ನಣೆ, ಚೆಕ್ಗಳ ಮನ್ನಣೆ, ಚೆಕ್ಗಳ ಮನ್ನಣೆ. ಇನ್ನು ಹೂವು ಅಂತಂದ್ರೆ ಹುಂಡಿಗಳನ್ನ ಸೋಡಿ ಮಾಡುವುದು, ಹುಂಡಿಗಳನ್ನ ಸೋಡಿ ಮಾಡುವುದು, ಹುಂಡಿಗಳನ್ನ ಸೋಡಿ ಮಾಡುವುದು, ಹುಂಡಿಗಳನ್ನ ಸೋಡಿ ಮಾಡುವುದು. ಇನ್ನು ಕೊನೆಯದಾಗಿ ಹುಂಡಿಗಳನ್ನು ಸೋಡಿ ಮಾಡುವುದು ನೆಕ್ಸ್ಟ್ ಭದ್ರತಾ ಕಪಾಟುಗಳನ್ನು ನೀಡುವುದು, ಭದ್ರತಾ ಕಪಾಟುಗಳನ್ನು ನೀಡುವುದು, ಭದ್ರತಾ ಕಪಾಟುಗಳನ್ನ ನೀಡುವುದು. ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು ವಿದೇಶಿ ವಿನಿಮಯ ನಿರ್ವಹಿಸುವುದು. ವಿದೇಶಿ ವಿನಿಮಯ ನಿರ್ವಹಿಸುವುದು, ವಿದೇಶಿ ವಿನಿಮಯ ನಿರ್ವಹಿಸುವುದು, ವಿದೇಶಿ ವಿನಿಮಯ ನಿರ್ವಹಿಸುವುದು. ಈ ರೀತಿಯಾಗಿ ಬರೆದ್ರೆ ನಿಮಗೆ 4 ಮಾರ್ಕ್ಸ್ಗಳು ಏನಾಗ್ತದೆ, 4 ಅಂಕಗಳು ಆರಾಮ ಸುಲಭವಾಗಿ ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. 10ನೇ ತರಗತಿಯಲ್ಲಿ ಇನ್ನೂ ಹೆಚ್ಚಿನ ಒಂದು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ವಿಷಯಗಳು ಬೇಕು ಅಥವಾ ಸರ್ ನಿಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ತಿಳಿಸ್ಕೊಡ್ರಿ ಎಂದಾಗ ಆ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನು ಮಾಡ್ರಿ. ಇದೇ ರೀತಿಯಾಗಿ ಹೊಸ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಹೊಸ ವಿಷಯಗಳನ್ನು ತೆಗೆದುಕೊಂಡು ಬರ್ತಾರೆ.